ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಕಲಾವಿದರಾದಂತಹ ರೇವಣ್ಣ ಅವರು ಇದ್ರೆ, ಬನ್ನಿ ಒಟ್ಟಿಗೆ ಮಾತಾಡೋಣ. ರೇವಣ್ಣ ಅವರೇ ನಮಸ್ತೆ. ಒಂದೊಂದು ವರ್ಷ ಕೂಡ ಒಂದೊಂದು ಕಾನ್ಸೆಪ್ಟ್ ಮಾಡ್ತೀರಿ. ಈ ಬಾರಿ ಈ ಕಾನ್ಸೆಪ್ಟ್ ಯಾಕೆ ಮಾಡಬೇಕು ಅನ್ನಿಸ್ತು ನಿಮಗೆ? ಅಂದರೆ ನಾವು ಪ್ರತಿ ವರ್ಷ ಸಾಂಪ್ರದಾಯಿಕವಾಗಿ ಗೌರಿ ಗಣಪತಿಗಳನ್ನ ತಯಾರು ಮಾಡ್ತಾ ಬರ್ತಾಯಿದ್ದೀವಿ. ಸುಮಾರು 40 ವರ್ಷದಿಂದ ಮಾಡ್ತಾಯಿದ್ದೀವಿ. ಕೆಲವು 20 ವರ್ಷದಿಂದ ತನ್ನದೇ ಆದ ಸ್ಟೈಲ್ನಲ್ಲಿ ಕ್ರಿಯೇಟಿವಿಟಿ, ಆ ಕಾಲಮಾನಕ್ಕೆ ತಕ್ಕಂತೆ ಸಂದರ್ಭಗಳನ್ನು ಬಳಸ್ಕೊಂಡು ಗಣಪತಿ ವಿಗ್ರಹಗಳನ್ನ ಮಾಡ್ತಾಯಿದ್ದೀನಿ. ಈ ವರ್ಷದ ವಿಶೇಷವಾದ ಒಂದು ಸಂದರ್ಭನ ಬಳಸ್ಕೊಂಡು ಏನು ರಾಷ್ಟ್ರಮಟ್ಟದಲ್ಲಿ ವ್ಯಾಪ್ತಿಯಾಗಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಾಗಿ ಅಲ್ಲಿನ ಶಿಲ್ಪಕಲೆಯನ್ನು ನಮ್ಮ ಮೈಸೂರಿನರಾದ ಅರುಣ್ ಯೋಗಿರಾಜ್ ಅವರು ಆ ಕೆತ್ತನೆ ಮಾಡಿದ್ದಾರೆ. ಅದನ್ನು ಒಂದು ಮನಸ್ಸಿನಲ್ಲಿ ಆ ಒಂದು ವಿಷಯನ ಇಟ್ಕೊಂಡು ನಾನು ಈ ಬಾರಿ ಆ ಒಂದು ಗಣಪತಿನ ವಿಶೇಷವಾಗಿ ಮಾಡಿದ್ದೀನಿ. ನಂತರ ನಮ್ಮ ಮೈಸೂರು ರಾಜರಾದಂಥ ಯದುವೀರ್ ಒಡೆಯರು ಏನು ಈ ಬಾರಿ ಸಂಸದರಾಗಿ ನಮ್ಮನ್ನೆಲ್ಲ ಆಳ್ವಿಕೆ ಮಾಡೋದಕ್ಕೆ ಬಂದಿದ್ದಾರೆ. ಅವರ ಒಂದು ಮನಸ್ಸಲ್ಲಿ ಅವ್ರದ್ದು ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ನಾನು ಈ ಬಾರಿ ಅವ್ರನ್ನೂ ಒಂದು ಅಭಿನಂದನೆ ಸೂಚಿಸ್ತಾ ಇರತಕ್ಕಂಥ ಗಣಪತಿ ಮಾಡಿದ್ದೀನಿ. ನಂತರ ನಮ್ಮ ಮೈಸೂರಿನದೇ ಆದ CH ವಿಜಯಶಂಕರ್ ಅವರು ಏನು ಮೇಘಾಲಯ ರಾಜ್ಯಪಾಲರಾಗಿ ಆಯ್ಕೆ ಆದರು, ಅವ್ರನ್ನ ಒಂದು ಮನಸ್ಸಲ್ಲಿ ಒಂದು ಕಾನ್ಸೆಪ್ಟನ್ನ ತೊಗೊಂಡು ಅವ್ರನ್ನೂ ಅಭಿನಂದನೆ ಸೂಚಿಸ್ತಾ ಇರ್ತಂಥ ಒಂದು ಗಣಪತಿಯನ್ನು ಮಾಡಿದ್ದೀನಿ. ನಂತರ ನಮ್ಮ ಕಾಂತಾರ ಖ್ಯಾತಿ ರಿಷಬ್ ಶೆಟ್ಟಿಯವರು ಏನು ಒಂದು ಈ ಬಾರಿ ರಾಷ್ಟ್ರಮಟ್ಟದ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ತೊಗೊಂಡ್ರು, ಅದನ್ನು ಮನಸ್ಸಲ್ಲಿಟ್ಟು ಈ ಬಾರಿ ಒಂದು ಗಣಪತಿನ ವಿಶೇಷವಾಗಿ ಅವ್ರಿಗೆ ಅಭಿನಂದನೆ ಸೂಚಿಸ್ತಾರ ಮಾಡಿದ್ದೀನಿ. ಸರ್, ಈಗಾಗಲೇ ಪ್ರತಿ ವರ್ಷವೂ ಕೂಡ ಈ ರೀತಿಯಾದಂಥ ಕಲಾಕೃತಿಗಳನ್ನ ಮಾಡ್ತೀರಿ. 40 ವರ್ಷದಿಂದ ಕೂಡ ಈ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಎಲ್ಲ ಒಂದು ಕಡೆ ನಿಮ್ಮ ಕಲೆಗೆ ಸೂಕ್ತವಾದಂಥ ಬೆಲೆ ಸಿಗ್ತಾಯಿದೆ ಅಥವಾ ರಾಜ್ಯ ಸರ್ಕಾರ ಪ್ರೋತ್ಸಾಹ ಮಾಡಬೇಕಾ? ಯಾಕಂದರೆ ಈಗಾಗಲೇ ಏನು ಕಲಾವಿದರುಗಳಿಗೆ ಸಾಕಷ್ಟು ಅವಕಾಶಗಳನ್ನ ರಾಜ್ಯ ಸರ್ಕಾರಗಳು ಕೊಡ್ತಾ ಇದೆ. ಎಲ್ಲೋ ಒಂದು ಕಡೆ ಇದನ್ನು ಕಲೆ ಅಂತೇಳಿ ಸರ್ಕಾರ ಕನ್ಸಿಡರ್ ಮಾಡ್ತಾ ಇಲ್ಲ ಅನ್ನೋ ನೋವಿದೆಯಾ ಅಂತ? ಆ ನೋವು ನಮ್ಗೆ ಇವತ್ತು ಇದೆ. ಏಕೆಂದರೆ ನಾವು ಪ್ರತಿ ಸಲನೂ ವಿಶೇಷವಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಜನರಿಂದ ಒಳ್ಳೆ ರೆಸ್ಪಾನ್ಸು ನನಗೆ ಸಿಕ್ಕಿದೆ. ಎಲ್ಲ ಕಡೆ ಗೌರವಿಸ್ತಾ ಇದ್ದಾರೆ. ಆದರೆ ಸರ್ಕಾರದಲ್ಲಿ ಇನ್ನೂ ಯಾವುದೇ ರೀತಿಯ ಒಂದು ಎಲ್ಪ್ ಮಾಡಿಲ್ಲ. ನನಗೆ ಅದು ಇವತ್ತಿಗೂ ನೋವಿದೆ. ಯಾವುದೇ ಒಂದು ನಾನು ಯಾರನ್ನೂ ಅಷ್ಟು ಕೇಳಿಲ್ಲ. ಕೆಲವೊಬ್ರಿಗೆ ಹತ್ರ ಹೋದರೂ ಅವರು ನಮ್ಮನ್ನು ಗಣನೆಗೆ ತೊಗೊಂಡಿಲ್ಲ. ಆ ರೀತಿಯೊಳಗೆ ನಾವು ಬದುಕ್ತಾ ಇದ್ವಿ ಈಗ. ಸರಿ, ಯಾಕೆಂದರೆ ಸಾಕಷ್ಟು ದೇವ್ರುಗಳನ್ನ ಮಾಡ್ತೀರಿ ನೀವು. ದೇವ್ರುಗಳನ್ನೇ ನಿಮ್ಮ ಕಲಾಕೃತಿಗಳೇ ನಿಮ್ಮ ಮನಸ್ಸಲ್ಲಿ ಇದು ಮಾಡ್ತೀರಿ. ಎಲ್ಲೋ ನಿಮ್ಮ ಸಮಸ್ಯೆ ಕೇಳೋಕ್ಕೆ ಸರ್ಕಾರದವರು ರೆಡಿ ಇಲ್ಲ, ದೇವರು ರೆಡಿ ಇಲ್ಲ ಅನ್ಸುತ್ತೆ ಅಂತೇಳಿ. ಖಂಡಿತ ಅದು ಸತ್ಯ. ಏಕೆಂದರೆ ನಾವು ಏನೇ ಮಾಡಿದ್ರೂ ದೇವ್ರ ಮೇಲೆ ಭಾರ ಹಾಕಿ ನಾವು ಮಾಡ್ತಾಯಿರ್ತೀವಿ. ನಾವು ನಿರೀಕ್ಷೆಗಿಂತ ನಮ್ಮ ಏನು ಒಂದು ನಮ್ಮ ಕಲೆನ ಅದನ್ನು ನಾವು ಎಕ್ಸ್ಟ್ರಾಬಿಸ್ ಮಾಡಿ ಹೊರಗಡೆ 10-6 ಜನಕ್ಕೆ ಅದನ್ನು ಕಲಿಸ್ಕೊಡ್ತಾ ಇದ್ದೀವಿ. ಆ ರೀತಿ ಒಳಗೆ ಖುಷಿ ಇದೆ. ಸರ್ಕಾರ ಹೆಲ್ಪ್ ಮಾಡಿದ್ರೆ ಇನ್ನೂ ಒಂದಷ್ಟು ನಾನು ಸಮಾಜದಲ್ಲಿ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ಇದಿಷ್ಟು ಏನು ರೇವಣ್ಣವರ ಮಾತಾಗಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಒಂದೊಂದು ಕಾನ್ಸೆಪ್ಟ್ನಲ್ಲಿ ಮಾಡ್ತಾಯಿದ್ದೀನಿ ಕಳೆದ 2 ದಶಕಗಳಿಂದ. ಹೀಗಾಗಿ ಈ ಬಾರಿ ಮೈಸೂರಿಗೆ ಹೆಗ್ಗಳಿಕೆ ತಂದಂತಹ ಮಹನೀಯರನ್ನ ಏನು ಈ ಒಂದು ಬೊಂಬೆಗಳ ಮೂಲಕ ಚಿತ್ರಿಸಿ ಅವ್ರಿಗೊಂದು ರೀತಿ ಅಭಿನಂದನೆ ಸಲ್ಲಿಸುವಂಥ ಕೆಲಸ ಮಾಡಿದ್ದೀನಿ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ವಿ ನ್ಯೂಸ್ ಕನ್ನಡ, ಮೈಸೂರು.